ಶಿವಮೊಗ್ಗದಲ್ಲಿ ಸುರಿತಾ ಇರುವಂತಹ ಮಳೆ ಮೂವರು ಅಮಾಯಕರ ಜೀವವನ್ನೇ ತೆಗೆದಿದೆ. ಕೂಲಿಗೆ ಅಂತ ಊರು ಬಿಟ್ಟು ಊರಿಗೆ ಬಂದವರು ಮಲಗಿದ್ದಲ್ಲೇ ಸಮಾಧಿಯಾಗಿದ್ದಾರೆ. ಗುಡ್ಡದಲ್ಲಿ ಅಡಗಿದ್ದ ಯಮ ಗಂಡ ಹೆಂಡತಿ ಮಗುವಿನ ಜೀವವನ್ನೇ ತೆಗೆದಿದ್ದಾನೆ. ಕಂಪ್ಲೀಟ್ ಆಗಿ ತಡೆಗೋಡೆ ಕುಸಿದು ತುಂಬಾ ಜನ ಸಾವು ನೋವಾಗಿದೆ ಗಮನಕ್ಕೆ ಬಂತು. ಕೆಲಸಕ್ಕೆ ಬಂದಿರತಕ್ಕಂತ ಒಂದು ಕುಟುಂಬ ಗಂಡ ಹೆಂಡತಿ ಮತ್ತು ಮಗು 3 ಜನ ಸೇರ್ಕೊಂಡಿದ್ದಾರೆ. ಸರ್ಕಾರ ಏನ್ ಕ್ರಮ ತಗೊಳ್ಬೇಕು ಅದಕ್ಕೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಮಧ್ಯರಾತ್ರಿ 2:30 ಸಮಯ ಇಡೀ ಊರನ್ನೇ ಕಗ್ಗತ್ತಲು ಆವರಿಸಿತ್ತು. ಇದರ ಮಧ್ಯೆ ಧೋ ಅನ್ನೋ ಮಳೆಯ ಸದ್ದು ಇಡೀ ಊರನ್ನೇ ಮುಳುಗೇಳಿಸಿತ್ತು. ಮೈ ಕೊರೆವ ಚಳಿಯಲ್ಲಿದ್ದವರು ಗಾಢ ನಿದ್ದೆಗೆ ಜಾರಿದ್ರು. ಇದೇ ಹೊತ್ತಲ್ಲೇ ಜವರಾಯ ಹೊಂಚು ಹಾಕೋದಿಕ್ಕೆ ಶುರು ಮಾಡಿದ್ದ. ಹೊಟ್ಟೆಪಾಡಿಗೆ ಊರು ಬಿಟ್ಟು ಊರಿಗೆ ಬಂದವರನ್ನೇ ಬಲಿ ಹಾಕೋದಿಕ್ಕೆ ಸದ್ದಿಲ್ಲದೆ ಸಂಚು ರೂಪಿಸಿದ್ದ. ಹೆಂಡತಿ ಮಕ್ಕಳ ಜೊತೆ ನಿದ್ದೆಗೆ ಜಾರಿದವರ ಮೇಲೆ ಒಮ್ಮೆಲೆ ಅಪ್ಪಳಿಸಿದ್ದಾನೆ. ವಿಧಿಯ ಮೋಸದಾಟ ಅರಿಯದವರು ಮಲಗಿದ್ದಲ್ಲೇ ಅಪ್ಪಚ್ಚಿಯಾಗಿ ಹೋಗಿದ್ದಾರೆ. ನಿದ್ದೆಯಿಂದ ಕಣ್ಬಿಡೋದ್ರೊಳಗೆ ಯಮರೂಪಿ ಮಣ್ಣು ಅಪ್ಪಳಿಸಿಯಾಗಿತ್ತು. ಅಷ್ಟೊತ್ತು ಶಾಂತವಾಗಿದ್ದ ಊರು ಒಮ್ಮೆಲೆ ಸ್ಮಶಾನವಾಗಿ ಮಾರ್ಪಾಡಾಗಿತ್ತು. ಅಪ್ಪಳಿಸಿದ ಯಮಗುಡ್ಡ, ಮೂವರು ಜೀವಂತ ಸಮಾಧಿ. ಮಲಗಿದ್ದವರು ಮಲಗಿದ್ದಲ್ಲೇ ಬಲಿ, ಅಟ್ಟಹಾಸ ಮೆರೆದ ವಿಧಿ. ಇದನ್ನ ದುರಂತ ಅನ್ಬೇಕೋ, ವಿಧಿಯ ಮೋಸದಾಟ ಅನ್ಬೇಕೋ, ಅಥವಾ ಈ ಬಡಪಾಯಿಗಳ ಆಯಸ್ಸು ಇದ್ದಿದ್ದೇ ಇಷ್ಟು ಅನ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ಹೊಟ್ಟೆಪಾಡಿಗಾಗಿ ಕೂಲಿ ನಾಲಿ ಮಾಡ್ತಾ ಊರೂರು ತಿರುಗ್ತಾ ಇದ್ದಿತ್ತು. ಹೀಗೆ ಕೂಲಿ ಮಾಡೋದಿಕ್ಕೆ ಅಂತಾನೆ ಕೊಪ್ಪಳದ ಗಂಗಾವತಿಯಿಂದ ತೀರ್ಥಹಳ್ಳಿಗೆ ಒಂದಷ್ಟು ಮಂದಿ ಬಂದಿದ್ರು. ಇಲ್ಲೇ ಮಣ್ಣಿನ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಇವರಲ್ಲಿ ಈ ಕುಟುಂಬವೂ ಒಂದು. ಗಂಡ ಹೆಂಡತಿ 3 ವರ್ಷದ ಮಗು. ನಿನ್ನೆಯೆಲ್ಲ ಕೂಲಿ ಮಾಡಿದವರು ರಾತ್ರಿ ಆಗ್ತಿದ್ದಂತೆ ಶೆಡ್ ಸೇರ್ಕೊಂಡಿದ್ರು. ರಾತ್ರಿ ಊಟ ಮುಗಿಸಿ 3 ವರ್ಷದ ಮಗುವಿನ ಜೊತೆಗೆ ನಿದ್ದೆಗೆ ಜಾರಿದ್ರು. ಇದೇ ಇವರ ಕೊನೆ ಕ್ಷಣ. ಬೆಳಗ್ಗೆದ್ದು ಯಾವ ಕೆಲಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೋ ಏನೋ, ಅದ್ಯಾವಾಗ ತಮ್ಮೂರಿಗೆ ಬರ್ತೀವಿ ಅಂತ ಹೆತ್ತವರಿಗೆ ಹೇಳಿದ್ರೋ ಏನೋ. ರಾತ್ರಿ ನಿದ್ದೆಗೆ ಜಾರಿದವರು ಬೆಳಗ್ಗೆ ಸೂರ್ಯನನ್ನ ನೋಡ್ಲೇ ಇಲ್ಲ. ಯಾಕಂದ್ರೆ ಶೆಡ್ ಹಿಂಬದಿಯ ಗುಡ್ಡ ಕುಸಿತಿದ್ದಂತೆ ಮಲಗಿದ್ದವರು ಅಲ್ಲೇ ಸಮಾಧಿಯಾಗಿದ್ದಾರೆ. ಮಧ್ಯರಾತ್ರಿ 2:30 ಸುಮಾರಿಗೆ ಗುಡ್ಡ ಕುಸಿಯುತ್ತಿದ್ದಂತೆ ಇವರಿದ್ದ ಶೆಡ್ ಅಪ್ಪಚ್ಚಿಯಾಗಿತ್ತು. ಇದರ ಪಕ್ಕದಲ್ಲಿದ್ದ ಇನ್ನೊಂದು ಶೆಡ್ಗೂ ಅಲ್ಪ ಸ್ವಲ್ಪ ಹಾನಿಯಾಗಿತ್ತು. ಯಾವಾಗ ನಡೆಯಬಾರದ ಘಟನೆ ನಡೆಯಿತೋ ಬಡಪಾಯಿಗಳು ಬೆಚ್ಚಿ ಬಿದ್ದಿದ್ದಾರೆ. ನಿದ್ದೆ ಗಣ್ಣಲ್ಲೇ ಓಡಿ ಬಂದವರು ಮೂವರನ್ನ ರಕ್ಷಿಸೋದಿಕ್ಕೆ ನೋಡಿದ್ದಾರೆ. ಆದರೆ ಪಾಪಿ ವಿಧಿ ಸಣ್ಣ ಅವಕಾಶವನ್ನು ಕೊಡಲಿಲ್ಲ. ಮಣ್ಣಿನ ರಾಶಿಯೇ ಮನೆ ಮೇಲೆ ಬಿದ್ದಿದ್ರಿಂದ ಎಲ್ಲಿ ಹೋದ್ರೂ ಏನಾದ್ರೂ ಒಂದೂ ಗೊತ್ತಾಗ್ತಿಲ್ಲ. ಜೊತೆಗೆ ಬಿಟ್ಟು ಬಿಡದೆ ಸುರಿತಿರೋ ಮಳೆ, ಅಲ್ಲದೆ ಕಗ್ಗತ್ತಲು ಬೇರೆ. ಹೀಗಾಗಿ ಏನೇ ಮಾಡಿದ್ರೂ ಮೂವರನ್ನ ಬದುಕುಳಿಸೋದಿಕ್ಕೆ ಆಗ್ಲೇ ಇಲ್ಲ. ತಡೆಗೋಡೆ ಕುಸಿದು ತುಂಬಾ ಜನ ಸಾವು ನೋವಾಗಿದೆ ಗಮನಕ್ಕೆ ಬಂತು. ಸುಮಾರು 4 ಗಂಟೆಗೆ ನಾವು ಬಂದಿದ್ದೀವಿ. ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಬಂದ್ರು. ಮತ್ತೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮಗೆ ಇನ್ಫಾರ್ಮೇಶನ್ ಸಿಕ್ತಿದ್ದಂಗೆ 112 ಫೋನ್ ಮಾಡಿದೆ. ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ 3 ಬಾಡಿಗಳಿದಾವೆ. ಸುಮಾರು ಒಂದು 3 ವರ್ಷದ ಮಗು ಕೂಡ ಅಂತ ಹೇಳ್ತದೆ. ತೀರ್ಥಹಳ್ಳಿಯ ಇಂದಿರಾನಗರದಲ್ಲಿ ಗುಡ್ಡ ಕುಸಿದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ರಾತ್ರೋರಾತ್ರಿಯೇ ಕಾರ್ಯಾಚರಣೆ ಶುರುವಾಗಿತ್ತು. ಪಟ್ಟಣ ಪಂಚಾಯಿತಿ ಸದಸ್ಯರೆಲ್ಲ ಕತ್ತಲ ರಾತ್ರಿಯೇ ಎಂಟ್ರಿ ಕೊಟ್ಟಿದ್ರು. ಜೊತೆಗೆ ಊರವರೂ ಸೇರ್ಕೊಂಡು ಮಣ್ಣಲ್ಲಿ ಹುದುಗಿ ಹೋದವರ ಹುಡುಕಾಟ ನಡೆಸಿದ್ರು. ಆದರೆ ಏನೇ ಮಾಡಿದ್ರೂ ಮಣ್ಣಲ್ಲಿ ಮಣ್ಣಾದವರು ಸಿಗ್ಲೇ ಇಲ್ಲ. ಬೆಳಗಾಗ್ತಿದ್ದಂತೆ ಇಡೀ ತಾಲೂಕಿಗೆ ಸುದ್ದಿ ಹಬ್ಬಿತ್ತು. ಹೀಗಾಗಿ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಎಂಟ್ರಿ ಕೊಡ್ತಿದ್ದಂತೆ ಪಕ್ಕದ ಶೆಡ್ನಲ್ಲಿದ್ದ ಓರ್ವನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಗಂಡ ಹೆಂಡತಿ ಮಗು ಮಾತ್ರ ಮಧ್ಯಾಹ್ನದವರೆಗೂ ಪತ್ತೆಯಾಗಲೇ ಇಲ್ಲ. 2 ದಿನದಿಂದ ಸುರಿದಂತ ಮಳೆಯಲ್ಲಿ ಈ ತರ ಆಗಿರೋದು ತುಂಬಾ ದುರದೃಷ್ಟಕರ. ರಮೇಶ್ ಗೌಡ್ರು ಅನ್ನೋರು ಅವ್ರ ಮನೆ ಬ್ಯಾಕ್ ಸೈಡ್ ಮಣ್ಣು ಮತ್ತೆ ದರೆ ಕುಸಿದು ಅವ್ರ ಮನೆ ಮೇಲೂ ಬಿದ್ದು ಅವ್ರ ಮನೆ ಫುಲ್ ಹಾನಿಯಾಗಿದೆ. ಅವ್ರ ಮನೆ ರಮೇಶ್ ಗೌಡ್ರಿಗೆ ಸ್ವಲ್ಪ ಪೆಟ್ಟಾಗಿದೆ, ಮೈ ಕೈಗೆಲ್ಲ ಪೆಟ್ಟಾಗಿದೆ. ರಾತ್ರಿ 3:30 ಗಂಟೆಗೆ ಏನಾಯ್ತು ಅಂದ್ರೆ ಒಂದು ಕಲ್ಲು ಬಂದು ಆ ಶೆಡ್ ಮೇಲೆ ಬಿತ್ತು. ಶೆಡ್ ಮೇಲೆ ಬಿದ್ರು ಕೂಡಲೇ ಅವರು ಅದ್ರೊಳಗಿದ್ದವರು ಶಬ್ದ ಆದ್ರೂ ಕೂಡ ಎಲ್ಲ ಹೊರಗಡೆ ಓಡ್ ಬಂದ್ರು. ಅವ್ರ ಪಕ್ಕದಲ್ಲೇ ಮಲಗಿದವನೊಬ್ಬ ಅವ್ರಿಗೆ ಎಪ್ಸಿ ಅವ್ರ ಪಾಪ ಎದ್ದು ಹೊರಗಡೆ ಬರೋದು ಅಷ್ಟರೊಳಗೆ
ಪೂರಾ ಮಾಡಿ ಅವ್ರ ಮೇಲೆ ಬಿದ್ದ್ಬಿಡ್ತು, ಬಿಲ್ಡಿಂಗೇ ಬಿದ್ದ್ಬಿಡ್ತು ಅವ್ರ ಮೇಲೆ. ಮಧ್ಯರಾತ್ರಿಯಿಂದ ಸತತ 10 ಗಂಟೆಗಳ ಕಾಲ ನಡೆದ ಕಾರ್ಯಾಚರಣೆ ಬಳಿಕ ಗಂಡ, ಹೆಂಡತಿ, ಮಗು ಒಂದೇ ಜಾಗದಲ್ಲಿ ಪತ್ತೆಯಾಗಿದ್ದಾರೆ. ಹೇಗೆ ಒಟ್ಟಿಗೆ ಮಲಗಿದ್ರೋ ಅಲ್ಲೇ ಹೆಣವಾಗಿ ಹೋಗಿದ್ರು. ಸ್ಥಳದಲ್ಲೇ ಬೀಡು ಬಿಟ್ಟಿದ್ದ ಶಾಸಕ ಆರಗ ಜ್ಞಾನೇಂದ್ರ ಹಾಗೂ ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಸಂತಾಪ ಸೂಚಿಸಿದ್ರು. ಅಲ್ಲದೆ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂದ್ರು. ಇಲ್ಲಿ ಬದುಕು ಕಟ್ಕೊಳ್ಳಿಕ್ಕಾಗಿ ಕೂಲಿ ಕೆಲಸಕ್ಕೆ ಬಂದಿರತಕ್ಕಂಥ ಒಂದು ಕುಟುಂಬ, ಗಂಡ, ಹೆಂಡತಿ ಮತ್ತು ಮಗು 3 ಜನ ಸೇರ್ಕೊಂಡಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಈಗ ಕಾರ್ಯಾಚರಣೆ ಮುಗಿದಿದೆ. 3 ಶವಗಳು ಸಿಕ್ಕಿದೆ. 4 ಜನ ಅವರು ಎಲ್ಲೂ ಸೈಟ್ ಇಂದಾನೆ ಇಲ್ಲಿ ಬಂದು ಮನೆ ಕಟ್ಟಿರೋದು, ಮತ್ತೇನೆ ಸ್ಥಿತಿವಂತರಲ್ಲ. ಅವರು ಕೂಲಿ ಮಾಡ್ಕೊಂಡೆ ಮಾಡಿರೋದು. ಈಗ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಈಗ 4 ಮನೆ ಹೋಗುತ್ತೆ ಮೇಲ್ಗಡೆ. ಸಾವಿನ ಕೈಯಿಂದ ಬಚಾವಾದ ಸಾಕು ನಾಯಿ. ಇನ್ನು ಗುಡ್ಡ ಕುಸಿತದ ವೇಳೆ ಕಾಂಪೌಂಡ್ ಬಳಿ ಸಿಲುಕಿದ್ದ ಸಾಕು ನಾಯಿಯೊಂದು ಗ್ರೇಟ್ ಎಸ್ಕೇಪ್ ಆಗಿದೆ. ಮಣ್ಣಿನಡಿ ಸಿಲುಕಿ ಒದ್ದಾಡ್ತಿದ್ದ ನಾಯಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ರು. ಹೊಟ್ಟೆಪಾಡಿಗೆ ಬಂದವರ ಸಾವು, ಹೆತ್ತವರ ಕಣ್ಣೀರು. ಯಾವಾಗ ಕೂಲಿಗೆ ಬಂದಿದ್ದ 3 ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಯ್ತೋ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಕಕ್ಕರಗೋಳ ಗ್ರಾಮದಲ್ಲಿ ಮೃತರ ಕುಟುಂಬಸ್ಥರು ಕಾಡಿ ಬೇಡ್ತಿದ್ದಾರೆ. ಮೃತ ಕುಟುಂಬ 4 ದಿನದ ಹಿಂದಷ್ಟೇ ತೀರ್ಥಹಳ್ಳಿಗೆ ಬಂದಿತ್ತಂತೆ. ಆದ್ರೀಗ ಇವರೇ ದುರಂತ ಅಂತ್ಯ ಕಂಡಿದ್ದಾರೆ. ಹೀಗಾಗಿ ಮಕ್ಕಳು, ಮೊಮ್ಮಗನನ್ನ ಕಳ್ಕೊಂಡವರು ಕಣ್ಣೀರು ಸುರಿಸ್ತಿದ್ದಾರೆ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಹಾ ಮಳೆಯ ಸುನಾಮಿಯೇ ಎದ್ದಿದೆ. ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆಯಾಗ್ತಿದ್ದು ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ರಾಮಮಂಟಪ ಮುಳುಗಡೆಯಾಗಿದೆ. ತುಂಗಾ ನದಿ ಹುಚ್ಚೆದ್ದು ಹರಿತಿದೆ. ನದಿ ಪಾತ್ರದ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡಲಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಕಡೆಮನೆ ಜನ ಅಕ್ಷರಶಃ ನರಕ ಅನುಭವಿಸುತ್ತಿದ್ದಾರೆ. ನರಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡೆಮನೆ ಗ್ರಾಮದ ಸೇತುವೆ ಮೇಲೆ ನೀರು ಹರಿಯುತ್ತಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಒಟ್ನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾವಿನ ಮಳೆ ಬೀಳ್ತಿದ್ದು ಒಂದೇ ದಿನ 3 ಬಲಿಯಾಗಿದ್ದಾರೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಭೀಕರ ಬರ ಆವರಿಸಿದೆ. ಆದರೆ ಮಲೆನಾಡು ಹಾಗೂ ಕರಾವಳಿಯಲ್ಲಿ ಮಾತ್ರ ವರುಣದೇವ ರೌದ್ರಾವತಾರ ತೋರ್ತಿದ್ದಾನೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಕಳೆದ 2 ತಿಂಗಳಿನಿಂದ ಮಾಯವಾಗಿದ್ದ ಮಳೆರಾಯ ಹುಚ್ಚೆದ್ದು ಸುರಿಯೋದಕ್ಕೆ ಶುರು ಮಾಡಿದ್ದಾನೆ. ಸಾಕಪ್ಪ ಸಾಕು ಅನ್ನೋ ರೇಂಜ್ಗೆ ಮಹಾ ಮಳೆಯಾಗ್ತಾ ಇದೆ. ಮಲೆನಾಡು, ಕರಾವಳಿ ಜಿಲ್ಲೆಗಳಲ್ಲಿ ಸುನಾಮಿಯೇ ಎದ್ದಿದ್ದು ಬತ್ತಿದ್ದ ಜಲಪಾತ, ನದಿಗಳೆಲ್ಲ ಅಬ್ಬರಿಸಿ ಬೊಬ್ಬಿರಿಯುತ್ತಿವೆ. ಅತ್ತ ಮಹಾರಾಷ್ಟ್ರ, ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರೋ ಮಳೆ ಬೆಳಗಾವಿ ಜನರಿಗೆ ಜೀವ ಕಳೆ ತಂದಿದೆ. ಮಲೆನಾಡು ಭಾಗದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಸಕಲೇಶಪುರ ತಾಲೂಕಿನ ಯಡಕುಮರಿ ಬಳಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಮಳೆ ಅಬ್ಬರಕ್ಕೆ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದಿದ್ದು ಬೆಂಗಳೂರು-ಮಂಗಳೂರು ಮಾರ್ಗದ ಎಲ್ಲಾ ರೈಲು ಸಂಚಾರ ರದ್ದು ಮಾಡಲಾಗಿತ್ತು. ನಿನ್ನೆ ಮಧ್ಯರಾತ್ರಿ ಗುಡ್ಡ ಕುಸಿದ ಪರಿಣಾಮ ಪ್ರಯಾಣಿಕರು ಪರದಾಡಿದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಅಬ್ಬರ ಹೇಳತೀರದಂತಾಗಿದೆ. ಕೊಪ್ಪ ತಾಲೂಕಿನ ಜಯಪುರ ಸಮೀಪದ ಹಿರೇಗದ್ದೆಯಲ್ಲಿ ಧಾರಾಕಾರ ಮಳೆಗೆ ಗುಡ್ಡವೇ ಕುಸಿದು ಬಿದ್ದಿದೆ. ಕೂವೆ ಹಿರೇಗದ್ದೆ ಸಂಪರ್ಕಿಸುವ ರಸ್ತೆ ಪಕ್ಕದಲ್ಲೇ ಭೂಕುಸಿತವಾಗಿದ್ದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಳೆದೆರಡು ದಿನದಿಂದ ಭಾರೀ ಮಳೆಯಾಗ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಮಳೆ ಹೊಡೆತಕ್ಕೆ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿಯುತ್ತಿವೆ. ಮೆಣಸಿನಹಾಡಿಯ ಕಿರು ಸೇತುವೆ ಮೇಲೆ ನೀರು ಹರಿತಾ ಇದ್ದು ಕೋಗ್ರೆ ಹೊರನಾಡು ಸಂಪರ್ಕಿಸುವ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಇದರಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಜನರು ಹೈರಾಣಾಗಿದ್ದಾರೆ. ಮಳೆ ಹೊಡೆತಕ್ಕೆ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ಬುಡ ಸಮೇತ ಬೃಹತ್ ಮರ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈ ಘಟನೆಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಮಳೆಯ ಅಬ್ಬರ ಜಾಸ್ತಿ ಆಗ್ತಿದೆ. ಹೀಗಾಗಿ ಕಡಲ ತೀರದಲ್ಲಿ ರಕ್ಕಸ ಅಲೆಗಳ ಅಬ್ಬರ ಜೋರಾಗಿದ್ದು, ಮಂಗಳೂರಿನ ಸಸಿ ಹಿತ್ಲು ಕಡಲ ತೀರದಲ್ಲಿ ಆತಂಕ ಶುರುವಾಗಿದೆ. ಅಪಾಯದಲ್ಲಿರುವ ರೆಸಾರ್ಟ್ ಹಾಗೂ ಮನೆ ಮಾಲೀಕರು ಜೀವ ಕೈಲಿ ಹಿಡ್ಕೊಂಡಿದ್ದಾರೆ. ಕಡಲ ತೀರದ ನಿವಾಸಿಗಳಿಗೆ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ನಾವೀಗ ಸುರತ್ಕಲ್ ಸಮೀಪದ ಸಸಿ ಹಿತ್ಲು ಕಡಲ ಕಿನಾರೆಯಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಕಡಲು ಯಾವ ರೀತಿಯಾಗಿ ರಫ್ ಆಗಿದೆ ಅಂತ ಹೇಳಿ. ಈಗಾಗಲೇ ಸಾಕಷ್ಟು ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ. ನೀವು ಸಸಿ ಹಿತ್ಲು ಭಾಗದ ಒಂದು ರೆಸಾರ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ರೆಸಾರ್ಟ್ನ ದಡದಲ್ಲೇ ಈಗ ಕಡಲ್ನ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಕೂಡ ಇಲ್ಲಿ ಭೂಕುಸಿತ ಸಂಭವಿಸಬಹುದು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದೆರಡು ದಿನಗಳಿಂದ ಎಡಬಿಡದೆ ಮಳೆ ಅಬ್ಬರಿಸ್ತಾ ಇದೆ. ಶಿರಸಿಯಲ್ಲಿ ಸುರಿದ ಮಳೆಗೆ ಬಡಾವಣೆಗಳೆಲ್ಲ ಜಲಾವೃತವಾಗಿದ್ದು, ಮನೆಗಳಿಗೂ ನೀರು ನುಗ್ಗಿದೆ. ಕೋಟೆ ಕೆರೆ ಕೋಡಿ ಬಿದ್ದಿದ್ದು, ರಸ್ತೆ ಮೇಲೆಲ್ಲ ನೀರು ಹರಿಯುತ್ತಿದೆ. ಮಹಾಮಳೆ ಆರ್ಭಟಕ್ಕೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನದಿಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಈದು ಗ್ರಾಮದಲ್ಲಿ ಕಿರು ಸೇತುವೆ ಮುಳುಗಿದ್ದು, ಹಲವು ಮನೆಗಳಿಗೆ ಸಂಪರ್ಕ ಕಟ್ಟಾಗಿದೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರೋ ಮಳೆ ಬೆಳಗಾವಿ ಜನರಿಗೆ ಜೀವ ಕಳೆ ತಂದಿದೆ. ಕೃಷ್ಣಾ ನದಿ, ದೂದ್ಗಂಗಾ ಮತ್ತು ವೇದ್ಗಂಗಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಾ ಇದ್ದು, ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದ ದತ್ತ ಮಂದಿರ ಮುಳುಗಡೆಯಾಗಿದೆ. ಇನ್ನು ಮಹಾರಾಷ್ಟ್ರ ಮಳೆಗೆ ಬೆಳಗಾವಿಯ ಗೋಕಾಕ್ ತಾಲೂಕಿನ ಗೋಡಚಿನ ಮಲ್ಕಿ ಜಲಪಾತ ಮೈದುಂಬಿ ಹರಿತಾ ಇದೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಜಲಪಾತದ ಸೊಬಗನ್ನ ಕಣ್ತುಂಬಿಕೊಂಡ್ರು. ಹುಬ್ಬಳ್ಳಿಯಲ್ಲೂ ಕಳೆದ 2 ದಿನಗಳಿಂದ ಉತ್ತಮ ಮಳೆಯಾಗ್ತಿದೆ. ಇದರ ಪರಿಣಾಮ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೃಷಿ ಚಟುವಟಿಕೆ ಶುರುವಾಗಿದೆ. ಕೊಡಗಿನಲ್ಲಿ ಸುರಿತಾ ಇರೋ ಭಾರೀ ಮಳೆಯ ಪರಿಣಾಮ ಹಾರಂಗಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹೊರಬಿಡಲಾಗ್ತಾ ಇದೆ. ಹೀಗಾಗಿ ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟೆ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಡ್ರೋನ್ ಕ್ಯಾಮೆರಾದಲ್ಲಿ ಜಲಧಾರೆಯ ವೈಭವ ಸೆರೆಯಾಗಿದೆ. ಇನ್ನು ಕೇರಳದ ವಯನಾಡಿನಲ್ಲಿ ಮಳೆ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದ್ದು, ಕಬಿನಿ ಡ್ಯಾಂ ತುಂಬಿ ತುಳುಕ್ತಾ ಇದೆ. ಕೇರಳದ ಮಳೆಯಿಂದಾಗಿ ಕಬಿನಿ ಜಲಾಶಯಕ್ಕೆ 23,000 ಕ್ಯೂಸೆಕ್ ನೀರು ಹರಿದು ಬಂದಿದ್ದು, ತಮಿಳುನಾಡಿಗೆ 10,000 ಕ್ಯೂಸೆಕ್ ನೀರು ಬಿಡಲಾಗ್ತಿದೆ. ಕಾವೇರಿಗಾಗಿ ಸರ್ವಪಕ್ಷ ಸಭೆ, ಮೇಲ್ಮನವಿ ಸಲ್ಲಿಸಲು ಚರ್ಚೆ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶಿಸುತ್ತಿದ್ದಂತೆ ಕಾವೇರಿ ಕೊಳ್ಳದ ಜನ ರೊಚ್ಚಿಗೆದ್ದಿದ್ರು. ಯಾವುದೇ ಕಾರಣಕ್ಕೂ ಹನಿ ನೀರು ಬಿಡೋದಕ್ಕೂ ನಾವು ಒಪ್ಪಲ್ಲ ಅಂತ ಬೀದಿಗಿಳಿದಿದ್ರು. ಹೀಗಾಗಿ ಅಡಕತ್ತರಿಯಲ್ಲಿ ಸಿಲುಕಿದ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿತ್ತು. ಎಲ್ಲ ಪಕ್ಷದ ನಾಯಕರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳೋದಕ್ಕೆ ಅಣಿಯಾಗಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಕಬಿನಿ ಜಲಾಶಯ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ತಮಿಳುನಾಡು ಕೇಳಿದ್ದಕ್ಕಿಂತ ಹೆಚ್ಚುವರಿ ನೀರೇ ಹರಿದು ಹೋಗ್ತಾ ಇದೆ. ಇದರ ಮಧ್ಯೆಯೇ ಇವತ್ತು ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಸಲಾಯಿತು. ಈ ವೇಳೆ ಸಿದ್ದರಾಮಯ್ಯ, ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ ಸೇರಿದಂತೆ ಬಹುತೇಕ ನಾಯಕರು ಭಾಗಿಯಾಗಿದ್ರು. ಈ ವೇಳೆ ಪ್ರಧಾನಿಗೆ ಪತ್ರ ಬರೆದು ಶಾಶ್ವತ ಪರಿಹಾರ ಕಲ್ಪಿಸೋದಕ್ಕೆ ಮನವಿ ಮಾಡಲು ತೀರ್ಮಾನಿಸಿದ್ದಾರೆ. ಅಲ್ಲದೆ ಸುಪ್ರೀಂ ಅಂಗಳಕ್ಕೆ ಹೋಗಲು ಕಾನೂನು ತಜ್ಞರ ಜೊತೆ ಚರ್ಚಿಸಲು ನಿರ್ಧಾರ ಮಾಡಿದ್ರು. ಸಭೆ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ಕರ್ನಾಟಕ ಬಂದ್ ಕೈ ಬಿಡುವಂತೆ ಮನವಿ ಮಾಡಿದ್ರು. ಈ ಬಂದ್ನಿಂದ ನಿಮಗೇನು ಪ್ರಯೋಜನ ಆಗುವುದಿಲ್ಲ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ಈ ತೀರ್ಮಾನ ಬಂದಿದೆ. ಆಲ್ ಪಾರ್ಟಿ ಮೀಟಿಂಗಲ್ಲೂ ಕೂಡ ನಾನೊಂದು ಅಪೀಲ್ ಮಾಡಬೇಕು ಸರ್ಕಾರದ ಪರವಾಗಿ ಅಂತೇಳಿ ಎಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾನು ಎಲ್ಲರೂ ಕೂಡ ನಿಮಗೆ ಬಂದಿಂದ, ಯಾಕೆಂದರೆ ನಾವು ಏನು ಪ್ರಯೋಜನ ಆಗುವುದಿಲ್ಲ. ಯಾರ ಮೇಲೆ ಸರ್ಕಾರನೇ ನಿಮ್ಮ ಪರವಾಗಿ ನಿಂತಿರುವಾಗ
ಸರ್ಕಾರ ಮತ್ತು ಪ್ರಕೃತಿ ಎರಡೂ ಕೂಡ ನಿಮ್ಮ ಜೊತೆಯಲ್ಲಿ ನಿಂತಿರುವಾಗ ಇದಕ್ಕೆ ದಣು ತಗೊಳ್ಬಾರ್ದು ಅಂಥೇಳಿ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಟ್ನಲ್ಲಿ ಕಾವೇರಿ ಸಮಸ್ಯೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಮಲೆನಾಡು ಕರಾವಳಿಯಲ್ಲಿ ಹುಚ್ಚೆದ್ದು ಮಳೆ ಆಗ್ತಾ ಇದೆ. ಆದರೆ ಉತ್ತರದಲ್ಲಿ ಮಾತ್ರ ಬರ ಭೀಕರ ತಾಂಡವವಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಂಗಾಮ ಹೈಡ್ರಾಮಾದ ಮಧ್ಯೆಯೇ ಪೊಲೀಸ್ ನೇಮಕಾತಿ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ವಿಜಯಪುರದಲ್ಲಿ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಕಾಲೇಜ್ ಗೇಟ್ ಅನ್ನೇ ಮುರಿದು ಹಾಕಿದ್ದಾರೆ. ಇತ್ತ ಬೆಂಗಳೂರಲ್ಲಿ ಪೊಲೀಸ್ ಸಿಬ್ಬಂದಿ ಮಗುವಿಗೆ ಲಾಲಿ ಹಾಡಿದ್ದಾರೆ. ರಾಜ್ಯ ಸರ್ಕಾರದ ಪಾಲಿಗೆ ಇವತ್ತು ಅಗ್ನಿ ಪರೀಕ್ಷೆಯೇ ಎದುರಾದ ದಿನ. ಯಾಕಂದ್ರೆ ಪೊಲೀಸ್ ನೇಮಕಾತಿ ಪರೀಕ್ಷೆಯಲ್ಲಿ ಸಣ್ಣದೊಂದು ಎಡವಟ್ಟಾಗಬಾರದು ಅಂತ ಫುಲ್ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸಿದ್ದಾರೆ. ನೀಟ್ ಸೋರಿಕೆ ಕಾವು ದೇಶಾದ್ಯಂತ ಹೊಗೆಯಾಡ್ತಿರೋದ್ರಿಂದ ಮೈಯೆಲ್ಲ ಕಣ್ಣಾಗಿ ಪರೀಕ್ಷೆ ನಡೆಸಿದ್ದಾರೆ. ಇದರ ಮಧ್ಯೆ ಕೆಲವೊಂದಿಷ್ಟು ಗದ್ದಲಗಳು ಏರ್ಪಟ್ಟಿವೆ. ವಿಜಯಪುರದಲ್ಲಿ ಸಿಡಿದೆದ್ದ ಅಭ್ಯರ್ಥಿಗಳು, ಗೇಟ್ ಮುರಿದು ಅಭ್ಯರ್ಥಿಗಳ ಆಕ್ರೋಶ. ವಿಜಯಪುರದಲ್ಲಿ ಪೊಲೀಸ್ ನೇಮಕಾತಿ ಪರೀಕ್ಷೆಗೆ ಬಂದಿದ್ದ ಅಭ್ಯರ್ಥಿಗಳು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ತಿಕೋಟಾದ ಶಾರದಾಂಬ PU ಕಾಲೇಜಲ್ಲಿ ಪ್ರಶ್ನೆ ಪತ್ರಿಕೆ ಅರ್ಧ ಗಂಟೆ ತಡವಾಗಿ ಕೊಟ್ಟಿದ್ರಂತೆ. ಆದರೆ ಹಿರಿಯ ಅಧಿಕಾರಿಗಳಿರುವಾಗಲೇ ಪೇದೆ ಪ್ರಶ್ನೆ ಪತ್ರಿಕೆ ಎತ್ಕೊಂಡು ಹೋದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಇದರಿಂದ ರೊಚ್ಚಿಗೆದ್ದ ಅಭ್ಯರ್ಥಿಗಳು ಕಾಲೇಜಿನ ಗೇಟ್ ಮುರಿದು ಒಳನುಗ್ಗಲು ಯತ್ನಿಸಿದ್ದು, ಈ ವೇಳೆ ಪೊಲೀಸರು ಎಷ್ಟೇ ಸಮಾಧಾನ ಮಾಡೋದಿಕ್ಕೆ ನೋಡಿದ್ರೂ ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಗೇಟೇ ಕಿತ್ತು ಹೋಯಿತು. ಆಗಿರಲಿ ಆ ಡಿಸ್ಟರ್ಬೆನ್ಸು, ಆ ಡಿಲೇಗೆ ಏನಿದೆ ಅದಕ್ಕೆ ಹೆಚ್ಚುವರಿ ಸಮಯ ಕೊಡಲಿಕ್ಕೆ KAದವರು ನಿರ್ದೇಶನ ಮೇಲ್ಗಡೆ ನಾವು ಅವರಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು. ಅದು ಕೊಟ್ಟಿದ್ದೇವೆ. ಬಟ್ ಒನ್ಸು ಎಕ್ಸಾಮ್ ಹಾಲ್ ಬಿಟ್ಟು ಕ್ವಶನ್ ಪೇಪರನ್ನು ತೊಗೊಂಡು ಹೊರಗಡೆ ಹೋಗಿದ್ದಾದ ಮೇಲ್ಗಡೆ ಮತ್ತೆ ನಾವು ಅವರನ್ನು ಮತ್ತೆ ಒಳಗೆ ಬಿಡುವಂಥದ್ದು ಇಟ್ ಇಸ್ ವೈಲೇಷನ್ ಆಫ್ ದಿ ಎಕ್ಸಾಮ್ ಇಂಟೆಗ್ರಿಟಿ. ಆ ರೀತಿಯಾದಂಥ ಯಾವುದೂ ಅವಕಾಶಗಳಿರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಇನ್ ವೈಲೇಷನ್ ಆಫ್ ದಿ SOPs. ಕಲಬುರಗಿ ನಗರದ SB ಕಾಲೇಜಿನಲ್ಲೂ ಪರೀಕ್ಷೆ ವೇಳೆ ಅವಾಂತರ ಸೃಷ್ಟಿಯಾಗಿತ್ತು. ಅರ್ಧ ಗಂಟೆ ತಡವಾಗಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಕಳೆದ ಬಾರಿ PSI ಪರೀಕ್ಷೆ ಅಕ್ರಮ, KEA ಪರೀಕ್ಷೆ ಅಕ್ರಮ ನಡೆದಿದ್ದರಿಂದ ಅಕ್ರಮದಲ್ಲಿ ಭಾಗಿಯಾದವರ ಮೇಲೆ ತೀವ್ರ ನಿಗಾ ಇಡಲಾಗಿತ್ತು. ಇನ್ನು ಹಾಸನ ಜಿಲ್ಲೆಯ ಗಂಧದಕೋಟೆಯ ಬಾಲಕಿಯರ ಪದವಿ ಪೂರ್ವ ಕಾಲೇಜಲ್ಲೂ ಹೈಡ್ರಾಮಾ ನಡೆದಿದೆ. ಪ್ರಶ್ನೆ ಪತ್ರಿಕೆ ಹಾಗೂ OMR ಶೀಟಲ್ಲಿ ಸೇಮ್ ನಂಬರ್ ಇರಬೇಕು ಅಂತ ಅಭ್ಯರ್ಥಿಗಳು ತಕರಾರು ತೆಗೆದ್ರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಪರೀಕ್ಷೆ ಬರೆಯದೆ ಹಠ ಮಾಡಿದ್ರು. ಹೀಗಾಗಿ ಪರೀಕ್ಷಾ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಭೇಟಿ ಕೊಟ್ಟು ಅಭ್ಯರ್ಥಿಗಳಿಗೆ ತಿಳಿ ಹೇಳಿದ ಮೇಲೆ ಪರೀಕ್ಷೆ ಬರೆದಿದ್ದಾರೆ. ಇತ್ತ ಬಾಗಲಕೋಟೆ ನಗರದ ವಿದ್ಯಾಗಿರಿ ಕಾಲೇಜಿನಲ್ಲಿ ಖಾಕಿ ಕಟ್ಟೆಚ್ಚರದ ಮೂಲಕ ಪರೀಕ್ಷೆ ನಡೆಸಲಾಯಿತು. ಪ್ರತಿಯೊಬ್ಬ ಪರೀಕ್ಷಾರ್ಥಿಗಳನ್ನ ತಪಾಸಣೆ ಮಾಡಿ ಕೇಂದ್ರದೊಳಗೆ ಬಿಟ್ಟಿದ್ದಾರೆ. ವಿದ್ಯಾಕಾಶಿ ಧಾರವಾಡದಲ್ಲಿ ಪೊಲೀಸ್ ಕಣ್ಗಾವಲಿನ ನಡುವೆ ಕಾನ್ಸ್ಟೇಬಲ್ ಪರೀಕ್ಷೆ ನಡೆದಿದೆ. ಅಕ್ರಮ ನಡೆದಂತೆ DC ಸ್ನೇಹಲ್ R, ಕಮಿಷನರ್ N ಶಶಿಕುಮಾರ್, SP ಗುಂಜನ್ ಆರ್ಯ ನೇತೃತ್ವದಲ್ಲಿ ಭದ್ರತೆ ನೀಡಲಾಗಿತ್ತು. ಪರೀಕ್ಷಾರ್ಥಿಗಳನ್ನು ಮೆಟಲ್ ಡಿಟೆಕ್ಟರ್ ಮೂಲಕ ಪರಿಶೀಲಿಸಿ ಕೇಂದ್ರದೊಳಗೆ ಬಿಡಲಾಯಿತು. ಕೊಪ್ಪಳ ಜಿಲ್ಲೆಯಲ್ಲೂ 24 ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಬಂದೋಬಸ್ತಿನಲ್ಲಿ ಪರೀಕ್ಷೆ ನಡೆದಿದೆ. ಪರೀಕ್ಷೆ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಬೆಳಗಿನ ಜಾವ 6 ಗಂಟೆಯಿಂದಲೇ ಪರೀಕ್ಷಾ ಕೇಂದ್ರದ ಮುಂದೆ ಜಮಾವಣೆಗೊಂಡಿದ್ರು. ದಾವಣಗೆರೆಯ 19 ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೆದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ CC ಕ್ಯಾಮೆರಾ ಅಳವಡಿಸಲಾಗಿತ್ತು. ಪರೀಕ್ಷಾ ಕೇಂದ್ರಕ್ಕೆ DC GM ಗಂಗಾಧರ ಸ್ವಾಮಿ ಮತ್ತು SP ಶೇಖರ್ HD ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಇನ್ನು ಮಂಗಳೂರು ನಗರದ 9 ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ನೇಮಕಾತಿ ಪರೀಕ್ಷೆ ನಡೆದಿದೆ. 9 ಕೇಂದ್ರಗಳಲ್ಲಿ 4012 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿದ್ರು. ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ಹೆತ್ತವಳಿಗೆ ಉದ್ಯೋಗದ ಕನಸು, ಸಿಬ್ಬಂದಿ ಲಾಲಿ ಹಾಡು. ಬೆಂಗಳೂರಿನ ಪರೀಕ್ಷಾ ಕೇಂದ್ರದಲ್ಲಿ ಅಪರೂಪದ ಘಟನೆಯೊಂದು ನಡೆಯಿತು.
ಹೆತ್ತವಳಿಗೆ ತಾನು ಪೊಲೀಸ್ ಆಗಬೇಕು, ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಬೇಕು ಅನ್ನೋ ಬೆಟ್ಟದಷ್ಟು ಕನಸಿತ್ತು. ಹೀಗಾಗಿ 8 ತಿಂಗಳ ಮಗುವಿನ ಜೊತೆಗೆ ಪರೀಕ್ಷೆ ಬರೆಯಲು ಬಂದಿದ್ರು. ಹೆತ್ತವಳು ಪರೀಕ್ಷಾ ಕೇಂದ್ರದೊಳಗೆ ಹೋಗ್ತಿದ್ದಂತೆ ಮಗು ಅಳೋದಿಕ್ಕೆ ಶುರು ಮಾಡಿತ್ತು. ಇದನ್ನು ನೋಡಿದ ಮಹಿಳಾ ಪೊಲೀಸ್ ಸಿಬ್ಬಂದಿಯೇ ತಾಯಿಯಂತೆ ಆರೈಕೆ ಮಾಡಿದ್ದಾರೆ. ಸೀರೆಯಲ್ಲಿ ಜೋಕಾಲಿ ಕಟ್ಟಿ ಮಗುವಿಗೆ ಲಾಲಿ ಹಾಡು ಹಾಡಿದ್ರು. ಒಟ್ಟಿನಲ್ಲಿ ರಾಜ್ಯಾದ್ಯಂತ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ಕೆಲವೆಡೆ ಗೊಂದಲವಾಗಿದ್ದು ಬಿಟ್ಟರೆ ಬಹುತೇಕ ಸಕ್ಸಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಕ್ಕಳ ಕೈಗೆ ಕುರುಕಲ ತಿಂಡಿ ಪಾಕೆಟ್ ಕೊಡೋದಕ್ಕೂ ಮೊದಲು ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಕುರುಕಲ ತಿಂಡಿ ಪಾಕೆಟ್ನಲ್ಲಿದ್ದ ಪ್ಲಾಸ್ಟಿಕ್ ಬಾಲ್ 3 ವರ್ಷದ ಮಗುವಿನ ಜೀವವನ್ನೇ ತೆಗೆದಿದೆ. ಹಾಕೊಂಡಾಗ ಅದು ಗಂಟಲು ಸಿಗಾಕೊಂಡು ಅವನು ಸಾವನ್ನಪ್ಪಿರ್ತಾನೆ. ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ಒಂದು ದೊಡ್ಡ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು. ಮಕ್ಕಳಿದ್ದ ಮನೆಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತಾರಲ್ಲ, ಇದಕ್ಕೆ ನೋಡಿ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಯಾರೂ ಊಹಿಸದ ಘಟನೆಗಳು ನಡೆದು ಹೋಗ್ತವೆ. ಹೀಗಾಗಿ ಮಕ್ಕಳ ಕೈಗೆ ಏನೇ ಕೊಡುವಾಗ್ಲೂ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗೌರಿಪುರ ಗ್ರಾಮದಲ್ಲಿ ನಡೆದ ಘಟನೆ ಇಡೀ ಜಿಲ್ಲೆ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಕುರುಕಲು ತಿಂಡಿಯ ಪ್ಯಾಕ್ನಲ್ಲಿದ್ದ ಆಟಿಕೆಯ ಬಾಲ್ 3 ವರ್ಷದ ಮಗುವಿನ ಜೀವವನ್ನೇ ತೆಗೆದಿದೆ. ಕುರುಕಲು ತಿಂಡಿ ಪ್ಯಾಕ್ನಲ್ಲಿದ್ದ ಬಾಲ್ ನುಂಗಿ ಮಗು ಸಾವನ್ನಪ್ಪಿದೆ. 3 ವರ್ಷದ ಕಂದಮ್ಮನ ಜೀವ ತೆಗೆದ ಕುರುಕಲು ತಿಂಡಿ. ಪ್ಲಾಸ್ಟಿಕ್ ಬಾಲ್ ನುಂಗಿದವ ಹೆತ್ತವರ ಮುಂದೆಯೇ ಬಲಿ. ಮಕ್ಕಳಿಗೆ ಅಂಗಡಿಯಲ್ಲಿ ಸಿಗೋ ಕುರುಕಲು ತಿಂಡಿ ಅಂದ್ರೆ ಇನ್ನಿಲ್ಲದ ಪ್ರೀತಿ. ಯಾವುದೇ ಪ್ಯಾಕೆಟ್ ಕಂಡ್ರೂ ಕೊಡಿಸೋವರೆಗೂ ಬಿಡಲ್ಲ. ಹೀಗಾಗಿಯೇ ಮಕ್ಕಳಿದ್ದ ಮನೆಗೆ ನೆಂಟರು ಬರುವಾಗ ಅದು ಇದು ತರುವುದು ಮಾಮೂಲು. ಇದೇ ಈಗ ಈ ಬಾಲಕನ ಜೀವಕ್ಕೆ ಕಂಟಕವಾಗಿದೆ. ಗೌರಿಪುರದ ಸಂತೋಷ್ ಹಾಗೂ ಐಶ್ವರ್ಯ ದಂಪತಿಗೆ ಇದ್ದಿದ್ದೇ ಒಬ್ಬೇ ಒಬ್ಬ ಮಗ. ಹೀಗಾಗಿ 3 ವರ್ಷದ ಮಗನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರು. ಆದ್ರೀಗ ಅದೇ ಮಗ ಹೆಣವಾಗಿ ಮಲಗಿದ್ದಾನೆ. ನಿನ್ನೆಯವರೆಗೂ ಹೆತ್ತವರ ಮುಂದೆ ಆಟ ಆಡ್ಕೊಂಡಿದ್ದವ ಈಗ ದುರಂತ ಅಂತ್ಯ ಕಂಡಿದ್ದಾನೆ. ನಿನ್ನೆ 3 ವರ್ಷದ ಬಾಲಕ ಮಯೂರ ತುಂಬಾನೇ ಹಠ ಮಾಡ್ತಿದ್ದ. ಹೀಗಾಗಿ ಸಂಬಂಧಿಕರೊಬ್ಬರು ಅಂಗಡಿಯೊಂದಕ್ಕೆ ಕರ್ಕೊಂಡು ಹೋಗಿ ಕುರುಕಲು ತಿಂಡಿಯ ಪ್ಯಾಕೆಟ್ ಕೊಡಿಸಿದ್ರು. ಆ ಪ್ಯಾಕೆಟ್ನಲ್ಲಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡುವುದಕ್ಕೆ ಅಂತಾನೆ ಪ್ಲಾಸ್ಟಿಕ್ ಆಟಿಕೆಗಳನ್ನ ಹಾಕಿದ್ರು. ಈಗೆಲ್ಲ ಈ ರೀತಿ ಟ್ರಿಕ್ಸ್ಗಳನ್ನ ಎಲ್ಲಾ ಐಟಮ್ಸ್ಗಳಲ್ಲೂ ಮಾಡ್ತಾರೆ ಬಿಡಿ. ಅದರಂತೆ ಇವರು ಖರೀದಿ ಮಾಡಿದ ಪ್ಯಾಕೆಟ್ನಲ್ಲಿ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಬಾಲ್ಗಳನ್ನ ಹಾಕಿದ್ರಂತೆ. ಇದನ್ನ ನೋಡಿದ ಮಗು ತಿನ್ನೋ ಆತುರದಲ್ಲಿ ಬಾಲನ್ನು ನುಂಗಿದೆ. ನನ್ನ ಮೊಮ್ಮಗ ಮುಕುಂದ ಮಯೂರ್ ಅಂತೇಳಿ ಕುರುಕುರು ಪ್ಯಾಕೆಟನ್ನು ತೆಗೆದುಕೊಟ್ಟಿರ್ತಾರೆ. ಅದರಲ್ಲಿ ಗಿಫ್ಟ್ ಅಂತ ಹಾಕಿ ಉಂಗುರಗಳು ಮತ್ತು ಬಾಲ್ಗಳು ಇಂಥದ್ದೆಲ್ಲ ಹಾಕಿರ್ತಾರೆ ಪ್ಯಾಕೆಟ್ ಒಳಗಡೆ. ಅದು ತಿನ್ನುವಾಗ ಆ ಬಾಲನ್ನ ಬಾಯಿನಲ್ಲಿ ಹಾಕೊಂಡಾಗ ಅದು ಗಂಟಲ್ಲಿ ಸಿಗಾಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಅವನು ಸಾವನ್ನಪ್ಪಿರ್ತಾನೆ. ಇನ್ನು ಮುಂದೆ ಮಕ್ಕಳುಗಳಿಗೆ ಕುರುಕುರೆ ಪ್ಯಾಕೆಟನ್ನು ಕೊಡುವಾಗ ಎಚ್ಚರದಿಂದ ಜನಗಳು ಜಾಗೃತಿ ಪಡೆಯಬೇಕು. ಮಗು ಪ್ಲಾಸ್ಟಿಕ್ ಬಾಲ್ ನುಂಗ್ತಿದ್ದಂತೆ ಗಂಟಲಲ್ಲಿ ಸಿಲುಕಿಕೊಂಡಿದೆ. ಯಾವಾಗ ಒಂದೇ ಕಡೆ ಸ್ಟಕ್ ಆಯ್ತೋ ಉಸಿರಾಡುವುದಕ್ಕಾಗದೆ ಒದ್ದಾಡ್ತಿತ್ತು. ಇದನ್ನ ಗಮನಿಸಿದ ಪೋಷಕರು ಹುಣಸೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಅಷ್ಟೊತ್ತಿಗಾಗ್ಲೇ ಕಂದಮ್ಮನ ಆಯುಸ್ಸು ಮುಗಿದಾಗಿತ್ತು. ಮಕ್ಕಳಿಗೆ ಫಸ್ಟ್ಲಿ ನಾನು ಪ್ಯಾಕ್ಡ್ ಐಟಮ್ನ ಕೊಡಲೇಬಾರ್ದು ಅನ್ನೋದು. ಮಗು ಒಂದಷ್ಟು ವರ್ಷ ತನಕ ಆರೋಗ್ಯಯುತವಾದಂತಹ ಒಂದು ಫುಡ್ನ ಮಕ್ಕಳಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಅದನ್ನ ಬಿಟ್ಟು ನಾವು ಪ್ಯಾಕ್ಡ್ ಐಟಮ್ನ ಕೊಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ಲಿ ನಾವು ಅದರಲ್ಲಿ ಏನಿದೆ ಅಂತ ನೋಡಬೇಕು. ನೋಡಿ ಮಗುಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಆ್ಯಸ್ ಎ ಪೋಷಕರಾಗಿ ನಾವು ನಿರ್ಧಾರ ಮಾಡಬೇಕು. ಸೊ ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ಒಂದು ದೊಡ್ಡ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು. ಒಟ್ನಲ್ಲಿ ಮಕ್ಕಳ ಕೈಗೆ ಏನೇ ಕೊಡಬೇಕಾದ್ರೂ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.